ಸಿಲಿಕಾನ್ ಸಿಟಿಯ ಕಿಡಿ ರೂಪಳ ಸಾಹಸ. ದೊಡ್ಡ ಕನಸುಗಳನ್ನು ಹೊತ್ತು ರೂಪ ಬೆಂಗಳೂರಿಗೆ ಬಂದಿಳಿದಳು. ಸುಂದರ ಕಣ್ಣುಗಳಲ್ಲಿ ಸಾಧನೆಯ ಹಂಬಲವಿತ್ತು. ಕೈಯಲ್ಲಿ ತನ್ನ ಇಂಜಿನಿಯರಿಂಗ್ ಪದವಿಯ ಪ್ರಮಾಣಪತ್ರವಿತ್ತು. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಗದ್ದಲದ ನಡುವೆಯೂ ಅವಳು ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕುತ್ತಿದ್ದಳು. ಅವಳಿಗೆ ಗೊತ್ತಿತ್ತು, ಈ ನಗರ ಅವಳ ಬುದ್ಧಿವಂತಿಕೆಗೆ ಒಂದು ದೊಡ್ಡ ಸವಾಲೇ ಎಂದು. ಪಿಜಿಯಲ್ಲಿ ನೆಲೆಸಿದ್ದಳು. ಅಲ್ಲಿ ಅವಳಿಗೆ ಮಾಲಿನಿ ಎಂಬ ಮಹಿಳೆ ಪರಿಚಯವಾದಳು. ಮಾಲಿನಿ ಎಲ್ಲರಿಗಿಂತ ಹಿರಿಯವಳು ಮತ್ತು ಆ ಪಿಜಿಯ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದಳು. ಅವಳು ರೂಪಳ ಸೌಂದರ್ಯವನ್ನು ಕಂಡು ಅತಿಯಾದ ಪ್ರೀತಿಯನ್ನು ತೋರಿಸತೊಡಗಿದಳು. ನೀನು ತುಂಬ ಸುಂದರವಾಗಿದ್ದೀಯಾ, ಈ ಸಣ್ಣ ಕೆಲಸ ನಿನಗೆ ಅಲ್ಲ ಎಂದು ಹೇಳುತ್ತಿದ್ದಳು. ಕೆಲವೇ ದಿನಗಳಲ್ಲಿ ರೂಪಳಿಗೆ ಅಲ್ಲಿನ ವಾತಾವರಣ ವಿಚಿತ್ರವಾಗಿ ಕಂಡಿತು. ಸ್ನೇಹ ಎಂಬ ಇನ್ನೊಬ್ಬ ಹುಡುಗಿ ಪ್ರತಿ ರಾತ್ರಿ ಅಳುವುದನ್ನು ರೂಪ ಗಮನಿಸಿದಳು. ಮಾಲಿನಿ ಸ್ನೇಹಳನ್ನು ದೂರದ ಹೋಟೆಲ್ಗಳಿಗೆ ಪಾರ್ಟಿಗೆ ಹೋಗುವಂತೆ ಒತ್ತಾಯಿಸುತ್ತಿದ್ದಳು. ಸ್ನೇಹ ಭಯದಿಂದ ನಡುಗುತ್ತಿರುವುದನ್ನು ಕಂಡು ರೂಪಳ ಮನಸ್ಸು ತಳಮಳಿಸಿತು. ಇಲ್ಲಿ ಏನೋ ತಪ್ಪು ನಡೆಯುತ್ತಿದೆ ಎಂದು ಯೋಚಿಸತೊಡಗಿದಳು. ಬಳಿ ಬಂದು, ನೋಡು ರೂಪ, ಇಂದು ರಾತ್ರಿ ಒಂದು ದೊಡ್ಡ ಪಾರ್ಟಿ ಇದೆ. ಅಲ್ಲಿಗೆ ಹೋದರೆ ನಿನಗೆ ಲಕ್ಷಾಂತರ ರೂಪಾಯಿ ಸಿಗುತ್ತದೆ. ಅಲ್ಲಿನ ಶ್ರೀಮಂತರು ನಿನ್ನಂತಹ ಸುಂದರಿಯರಿಗಾಗಿ ಕಾಯುತ್ತಿದ್ದಾರೆ ಎಂದು ಆಮಿಷ ಒಡ್ಡಿದಳು. ರೂಪ ಹೊರನೋಟಕ್ಕೆ ಒಪ್ಪಿಕೊಂಡಂತೆ ನಟಿಸಿದಳು. ಅವಳು ಮಾಲಿನಿಯ ಕೆಟ್ಟ ದಾರಿಯ ಜಾಲವನ್ನು ಭೇದಿಸಲು ಸನ್ನದ್ಧಳಾಗಿದ್ದಳು. ತೆರೆದಳು. ಮಾಲಿನಿ ಯಾರ ಜೊತೆ ಮಾತನಾಡುತ್ತಿದ್ದಾಳೆ ಎಂದು ತಿಳಿಯಲು ಅವಳ ಫೋನ್ ಸಂಖ್ಯೆಯನ್ನು ಟ್ರ್ಯಾಕ್ ಮಾಡಲು ಪ್ರಯತ್ನಿಸಿದಳು. ಅವಳ ತಾಂತ್ರಿಕ ಜ್ಞಾನ ಇಲ್ಲಿ ಕೆಲಸಕ್ಕೆ ಬಂತು. ಮಾಲಿನಿ ಈ ಹಿಂದೆ ಹಲವು ಹೆಣ್ಣು ಮಕ್ಕಳನ್ನು ಮೋಸದಿಂದ ಕಳ್ಳ ಸಾಗಣೆ ಮಾಡಿದ ದಾಖಲೆಗಳನ್ನು ರೂಪ ಪತ್ತೆ ಹಚ್ಚಿದಳು. ಹೊರಗೆ ಹೋದಾಗ ರೂಪ ಅವಳ ರೂಮಿನ ಕಬೋರ್ಡನ್ನು ಪರಿಶೀಲಿಸಿದಳು. ಅಲ್ಲಿ ರೂಪಳಿಗೆ ಸಿಕ್ಕಿದ್ದು ಹಲವಾರು ಹುಡುಗಿಯರ ಪಾಸ್ಪೋರ್ಟುಗಳು ಮತ್ತು ಅನುಮಾನಾಸ್ಪದ ಡೈರಿಗಳು. ಮಾಲಿನಿ ಕೇವಲ ಒಬ್ಬ ಮಧ್ಯವರ್ತಿಯಲ್ಲ, ಅವಳು ದೊಡ್ಡ ಜಾಲದ ಭಾಗವಾಗಿದ್ದಳು ಎಂಬುದು ರೂಪಳಿಗೆ ಖಚಿತವಾಯಿತು. ರೂಪ ತನ್ನ ಕೈಯಲ್ಲಿ ಪಾಸ್ಪೋರ್ಟ್ ಹಿಡಿದಿರುವುದನ್ನು ಕಂಡು ಮಾಲಿನಿ ಕೆಂಡಾಮಂಡಲವಾದಳು. ನೀನು ಅತಿಯಾದ ಬುದ್ಧಿವಂತಿಕೆ ತೋರಿಸುತ್ತಿದ್ದೀಯಾ, ಇಲ್ಲಿಂದ ನೀನು ಜೀವಂತವಾಗಿ ಹೋಗಲು ಬಿಡುವುದಿಲ್ಲೋ ಎಂದು ಮಾಲಿನಿ ಬೆದರಿಸಿದಳು. ಅವಳು ರೂಪಳ ಮೇಲೆ ಹಲ್ಲೆ ಮಾಡಲು ಮುಂದಾದಳು. ಮಾಲಿನಿ ರೂಮಿನ ಒಳಗೆ ಬಂದಳು. ರೂಪ ತನ್ನ ಕೈಯಲ್ಲಿ ಪಾಸ್ಪೋರ್ಟ್ ಹಿಡಿದಿರುವುದನ್ನು ಕಂಡು ಮಾಲಿನಿ ಕೆಂಡಾಮಂಡಲವಾದಳು. ನೀನು ಅತಿಯಾದ ಬುದ್ಧಿವಂತಿಕೆ ತೋರಿಸುತ್ತಿದ್ದೀಯಾ, ನೀನು ಇಲ್ಲಿಂದ ಜೀವಂತವಾಗಿ ಹೋಗಲು ಬಿಡುವುದಿಲ್ಲ ಎಂದು ಮಾಲಿನಿ ಬೆದರಿಸಿದಳು. ಅವಳು ರೂಪಳ ಮೇಲೆ ಹಲ್ಲೆ ಮಾಡಲು ಮುಂದಾದಳು. ರೂಪ ಬರೀ ಸುಂದರಿಯಲ್ಲ, ಅವಳು ಕರಾಟೆ ಕೂಡ ಕಲಿತಿದ್ದಳು. ಮಾಲಿನಿಯ ಕೈಯನ್ನು ತಿರುಗಿಸಿ ಅವಳನ್ನು ಕೆಳಗೆ ಬೀಳಿಸಿದಳು. ನಿನ್ನ ಆಟ ಮುಗಿಯಿತು ಮಾಲಿನಿ, ನಿನ್ನ ಎಲ್ಲ ಸಂಭಾಷಣೆಗಳನ್ನು ನಾನು ಮೊದಲೇ ರೆಕಾರ್ಡ್ ಮಾಡಿದ್ದೇನೆ ಮತ್ತು ಪೊಲೀಸರಿಗೆ ಕಳುಹಿಸಿದ್ದೇನೆ ಎಂದು ರೂಪ ಗರ್ಜಿಸಿದಳು. ಮಾಲಿನಿ ಭಯದಿಂದ ನಡುಗತೊಡಗಿದಳು. ಇನ್ಸ್ಪೆಕ್ಟರ್ ಮತ್ತು ತಂಡ ಬಂದು ಮಾಲಿನಿಯನ್ನು ಬಂಧಿಸಿದರು. ಸ್ನೇಹ ಮತ್ತು ಇತರ ಹೆಣ್ಣು ಮಕ್ಕಳು ಕೋಣೆಗಳಿಂದ ಹೊರಬಂದು ರೂಪಳನ್ನು ತಬ್ಬಿಕೊಂಡು ಅತ್ತರು. ರೂಪ ಅಂದು ಒಬ್ಬ ಸಬಲ ನಾರಿಯಾಗಿ ಎಲ್ಲರನ್ನೂ ರಕ್ಷಿಸಿದ್ದಳು. ಮಾಲಿನಿ ತನ್ನ ತಪ್ಪು ದಾರಿಯಿಂದ ಜೈಲು ಪಾಲಾದಳು. ಮರುದಿನ ಬೆಳಗ್ಗೆ ರೂಪ ತನ್ನ ಹೊಸ ಕಚೇರಿಗೆ ಹೊರಟಳು. ಬೆಂಗಳೂರು ನಗರ ಈಗ ಅವಳಿಗೆ ಅಪರಿಚಿತವಾಗಿರಲಿಲ್ಲ. ಬುದ್ಧಿವಂತಿಕೆ ಮತ್ತು ಧೈರ್ಯವಿದ್ದರೆ ಯಾವ ಅಪಾಯವನ್ನೂ ಎದುರಿಸಬಹುದು ಎಂದು ಅವಳು ಜಗತ್ತಿಗೆ ತೋರಿಸಿದ್ದಳು. ಹಸಿರು ಉದ್ಯಾನವನಗಳ ನಡುವೆ ರೂಪ ಸುಂದರವಾಗಿ ಮತ್ತು ಸ್ವತಂತ್ರವಾಗಿ ಹೆಜ್ಜೆ ಹಾಕುತ್ತಿದ್ದಳು.